ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯಾವುದೋ ಕೇಸಲ್ಲಿ ಒಳಗೆ ಹೋಗಿದ್ದ ಮಹಿಳೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಜೈಲು ಸಿಬ್ಬಂದಿಯೇ ಪವಿತ್ರ ಗೌಡ ಕಷ್ಟ ಸುಖ ನೋಡಿಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ಆರೋಪದ ವಿರುದ್ಧವೇ ಆಕೆ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಡಿಜಿಪಿ ಅಲೋಕ್ ಕುಮಾರ್ ತನಿಖೆಗೆ ಮುಂದಾಗಿದ್ದಾರೆ. ಯಾರು ಸಾಮಾನ್ಯ ಆರೋಪಿ ಅಂತ ಹೋಗಿ ತಟ್ಟೆ ಚೊಂಬು ಇಟ್ಕೊಂಡು ಊಟ ತಗೊಳ್ತಾ ಇಲ್ಲ, ಅವ್ರ ಬಟ್ಟೆ ಅವ್ರು ಒಕ್ಕೊಳ್ತಾ ಇಲ್ಲ ಅವರು ಜೈಲು ಊಟ ತಿಂದಿದ್ದಂತೂ ನೋಡಿಲ್ಲ. ಪರಪ್ಪನ ಅಗ್ರಹಾರ ಬೆಂಗಳೂರಿನ ಸೆಂಟ್ರಲ್ ಜೈಲು. ಕೈದಿಗಳ ಆರೋಪಿಗಳ ಸೆರೆಮನೆ ಅನ್ನೋದಕ್ಕಿಂತ ತಪ್ಪು ಮಾಡಿ ಒಳಗೆ ಹೋದವರಿಗೆಲ್ಲ ಅರಮನೆ ಆದಂತಿದೆ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ವಿಚಾರ ಭಾರಿ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಈಗ ಪವಿತ್ರ ಗೌಡಗೆ ರಾಜಾತಿಥ್ಯ ಕೊಡಲಾಗ್ತಿದೆ ಅಂತ ಸಂಧ್ಯಾ ನಾಗರಾಜ್ ಅನ್ನೋ ಮಹಿಳೆ ಆರೋಪಿಸಿದ್ದಾರೆ. ಯಾರು ಸಾಮಾನ್ಯ ಆರೋಪಿ ಅಂತ ಹೋಗಿ ತಟ್ಟೆ ಚೊಂಬು ಇಟ್ಕೊಂಡು ಊಟ ತಗೊಳ್ತಾ ಇಲ್ಲ ಅವ್ರ ಬಟ್ಟೆ ಅವ್ರು ಒಕ್ಕೊಳ್ತಾ ಇಲ್ಲ, ಅವ್ರ ನೀರು ಅವ್ರು ತರ್ಕೊಳ್ತಾ ಇಲ್ಲ ಅವರು ಜೈಲು ಊಟ ತಿಂದಿದ್ದಂತೂ ನೋಡಿಲ್ಲ. ನಾನು ನೋಡಿರೋದು ಸ್ಟಾಫ್ ರೂಮಿಗೆ ಬರುವಂಥ ಊಟ ಹೋಗೋವಂಥದ್ದು ಆ್ಯಂಡ್ ಹೊರಗಡೆ ಏನು ಸ್ಟಾಫ್ಸ್ ಡ್ಯೂಟಿಗೆ ಬರ್ತಾರೆ ಆಗ ಸ್ವಲ್ಪ ದಿವಸ ಬಾಕ್ಸ್ ಸ್ಟಾಪ್ ಆಗಿತ್ತು ಹೊರಗಡೆ ಊಟ. ಆ ಬಾಕ್ಸ್ ಬರುವಂಥ ಟೈಮಲ್ಲಿ ಏನು ತರ್ತಾ ಇದ್ರು ಅದನ್ನು ಕೊಟ್ಟಿದ್ದು. ರೀಸೆಂಟಾಗೂ ಸಹ ಯುಗಾದಿ ಹಬ್ಬದ ನಂತರ ಹೋಳಿಗೆ ಸಹ ಬಂದಿದೆ. ಇಲ್ಲ ಅಂತ ಹೇಳಿ ಅದೇ ಲೈಬ್ರರಿದಲ್ಲಿ ಕುತ್ಕೊಂಡು ತಿಂದಿದ್ದಾರೆ. ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾನೂನಿಗೆ ನಾವು ತಲೆಬಾಗುವಂಥವ್ರು. ಮತ್ತೊಂದು ಸಲ FIR ಮಾಡಿ ಮತ್ತೆ ಜೈಲಿಗೆ ಹೋದ್ರೂ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮತ್ತೆ ಮಾಡ್ತೀನಿ, ಯಾಕಂದರೆ ಈಕ್ವಾಲಿಟಿ ಮುಖ್ಯ. ಪವಿತ್ರ ಗೌಡ ಬಗ್ಗೆ ಮಾತಾಡ್ತಲ್ಲ, ಜೈಲಲ್ಲಿ ಸಿಗ್ತಾ ಇರುವಂಥ ಫೆಸಿಲಿಟೀಸು ಸಾಮಾನ್ಯ ಆರೋಪಿಗೆ ಹೆಂಗೆ, ಪವಿತ್ರ ಗೌಡಗೆ ಹೆಂಗೆ ಅನ್ನೋಂಥದ್ದು ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಮಾಧ್ಯಮ ಮುಂದೆ ತಂದಿದ್ದೀನಿ. ಕಾರಣ ಅಲೋಕ್ ಕುಮಾರ್ ಸರ್ ಒಳ್ಳೆ ಪೊಲೀಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ, ಅವ್ರ ಗಮನಕ್ಕೆ ಹೋಗಲಿ. ಅವ್ರ ತನಿಖೆಗೆ ಖಂಡಿತ ನನ್ನನ್ನು ಕರೆದ್ರೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಬಿಕಾಸ್ ಅವ್ರ ಗಮನಕ್ಕೆ ಗೊತ್ತಿಲ್ದಿರೇ ಇಷ್ಟೆಲ್ಲ ನಡೆಯುವಾಗ ಇಲಾಖೆಗೂ ಕೆಟ್ಟ ಹೆಸರು ಬರಬಾರ್ದು, ಅಲೋಕ್ ಕುಮಾರ್ ಸರ್ಗೂ ಕೆಟ್ಟ ಹೆಸರು ಬರಬಾರ್ದು. ಸೊ ಅದು ನಡೀತಾ ಇರೋವಂಥದ್ದು ನಿಜ. ಹೀಗೆ ರಾಜಾರೋಷವಾಗಿ ನಾನು ಕಂಡಿದ್ದನ್ನೇ ಹೇಳ್ತಿದ್ದೀನಿ ಅಂತಿರೋದನ್ನ ಕಂಡ ಬಂದೀಖಾನೆ ಡಿಜಿ ಅಲೋಕ್ ಕುಮಾರ್ ತನಿಖೆಗೆ ಸೂಚಿಸಿದ್ದಾರೆ. ರಾಜಾತಿಥ್ಯ ಆರೋಪ ಬೆನ್ನಲ್ಲೇ ಇಲಾಖಾ ತನಿಖೆ ಮಾಡಿ ವರದಿ ಕೊಡಲು ಸೂಪರಿಂಟೆಂಡೆಂಟ್ಗೆ ಜೈಲು ಡಿಜಿ ಅಲೋಕ್ ಕುಮಾರ್ ಸೂಚನೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಪವಿತ್ರ ಗೌಡ ಇರೋ ಬ್ಯಾರಕ್ ಸೇರಿ ಮಹಿಳಾ ಬ್ಯಾರಕ್ಗಳ ಮೇಲೆ ಜೈಲಾಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದು, ಈ ವೇಳೆ ಮೇಕಪ್ ಕಿಟ್ ಆಗಲಿ ಮೊಬೈಲ್ ಆಗಲಿ ಪತ್ತೆಯಾಗಿಲ್ಲ. ಈ ಬಗ್ಗೆ ವರದಿಯನ್ನ ಜೈಲಾಧಿಕಾರಿಗಳು ಅಲೋಕ್ ಕುಮಾರ್ಗೆ ನೀಡಿದ್ದಾರೆ. ಇನ್ನು ದಾಳಿ ಬಳಿಕ ಪವಿತ್ರ ಗೌಡ ರೂಮ್ಮೇಟ್ಸ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದ್ದು, ಈ ಬ್ಯಾರಕ್ಗೆ ಹೊಸಬರನ್ನ ಇರಿಸಲಾಗಿದೆ. ಇನ್ನು ಕಳೆದ 3 ತಿಂಗಳ CCTV ಪರಿಶೀಲನೆಗೂ ಅಲೋಕ್ ಕುಮಾರ್ ಸೂಚನೆ ನೀಡಿದ್ದು, ಈ ವೇಳೆ ಊಟದ ಬಾಕ್ಸ್ ಸೇರಿ ಬೇರೆ ಏನನ್ನಾದರೂ ಕೊಡೋದಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತಮ್ಮ ಮೇಲೆ ಆರೋಪ ಮಾಡಿದ ಸಂಧ್ಯಾ ನಾಗರಾಜ್ ವಿರುದ್ಧ ಜೈಲಿನ ಭದ್ರತಾ ಸಿಬ್ಬಂದಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ, ನಾವ್ಯಾವುದೇ ತನಿಖೆಗೂ ಸಿದ್ಧ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಇತ್ತ ಸಂಧ್ಯಾ ನಾಗರಾಜ್ ಎಲ್ಲ ಮಾಧ್ಯಮಗಳಲ್ಲೂ ನಾನು ತನಿಖೆಗೆ ಸಿದ್ಧ ಅಂತ ಹೇಳ್ತಿದ್ದು, ಈ ಕೇಸ್ಗೆ ಹೇಗೆ ಟ್ವಿಸ್ಟ್ ಸಿಗುತ್ತೋ ಕಾದು ನೋಡಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.